ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ 10 ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ನೋಡೋಣ. ಇದು ಸುಮ್ಮನೆ ಒಂದು ಕ್ವಿಜ್ ಅಷ್ಟೇ ಅಲ್ಲ, ಪ್ರತಿಯೊಂದು ಉತ್ತರದ ಹಿಂದೆ ಇರೋ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನ ನಾವು ಒಟ್ಟಿಗೆ ತಿಳ್ಕೊಳ್ತಾ ಹೋಗೋಣ. ನಮ್ಮ ಜಿಕೆ ಬೂಸ್ಟರ್ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ನಮ್ಮ ಉದ್ದೇಶ ಜ್ಞಾನವನ್ನ ಹೆಚ್ಚಿಸೋದು ಅಷ್ಟೇ. ಇಲ್ಲಿ ನಾವು ಬರೀ ಉತ್ತರಗಳನ್ನ ಹೇಳೋದಿಲ್ಲ, ಬದಲಾಗಿ ಪ್ರತಿಯೊಂದು ವಿಷಯದ ಮಹತ್ವ ಏನು, ಅದರ ಹಿಂದಿನ ಕಥೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಇವತ್ತಿನ ಈ 10 ಪ್ರಶ್ನೆಗಳ ಸವಾಲಿಗೆ ರೆಡಿ ಇದ್ದೀರಾ? ಸರಿ, ಹಾಗಿದ್ರೆ ತಡ ಮಾಡೋದ್ ಬೇಡ, ನಮ್ಮ ಮೊದಲನೇ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಸರಿ, ನಮ್ಮ ಮೊದಲನೇ ಪ್ರಶ್ನೆ ಬರ್ತಾ ಇದೆ ಭಾರತದ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಂದು ಸಬ್ಮರೀನಲ್ಲಿ ಪ್ರಯಾಣ ಮಾಡಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ರು. ಹಾಗಾದ್ರೆ ಅವರು ಪ್ರಯಾಣ ಮಾಡಿದ ಆ ಸಬ್ಮರೀನ್ ಯಾವುದು ಅಂತ ಹೇಳ್ತೀರಾ? ಸರಿಯಾದ ಉತ್ತರ ಆಪ್ಷನ್ ಸಿ, INS ವಾಗೀರ್. ನೋಡಿ, ಇದೊಂದು ಸುಮ್ನೆ ಸಾಂಕೇತಿಕ ಪ್ರಯಾಣ ಅಷ್ಟೇ ಅಲ್ಲ. ನಮ್ಮ ದೇಶದ ಮುಖ್ಯಸ್ಥರೇ ನಮ್ಮ ನೌಕಾಪಡೆಯ ಅತ್ಯಾಧುನಿಕ ಸಬ್ಮರೀನ್ನಲ್ಲಿ ಪ್ರಯಾಣ ಮಾಡ್ತಾರೆ ಅಂದ್ರೆ ಅದು ನಮ್ಮ ಸಶಸ್ತ್ರ ಪಡೆಗಳ ಸಾಮರ್ಥ್ಯದ ಮೇಲೆ ದೇಶಕ್ಕೆ ಎಷ್ಟು ವಿಶ್ವಾಸ ಇದೆ ಅನ್ನೋದನ್ನ ತೋರಿಸುತ್ತೆ. ಇದಕ್ಕೂ ಮುಂಚೆ 2006ರಲ್ಲಿ APJ ಅಬ್ದುಲ್ ಕಲಾಂ ಅವರು ಪ್ರಯಾಣಿಸಿದ್ರು. ಅವರ ನಂತರ ಈ ಸಾಧನೆ ಮಾಡಿದ 2ನೇ ರಾಷ್ಟ್ರಪತಿ ನಮ್ಮ ದ್ರೌಪದಿ ಮುರ್ಮು ಅವರು. ಇದು ಖಂಡಿತವಾಗಿಯೂ ನಮ್ಮ ಸೈನಿಕರ ಮನೋಬಲವನ್ನ ಹೆಚ್ಚಿಸುವಂತ ಒಂದು ದೊಡ್ಡ ಘಟನೆ. ಸರಿ, ನೌಕಾಪಡೆಯ ಶಕ್ತಿಯ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ರಾಷ್ಟ್ರೀಯ ಭದ್ರತೆಯ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದ್ರೆ ನಮ್ಮ ನ್ಯೂಕ್ಲಿಯರ್ ಪಾಲಿಸಿ ಬಗ್ಗೆ ನೋಡೋಣ. ಭಾರತದ ನೋ ಫಸ್ಟ್ ಯೂಸ್ ಅಥವಾ ಮೊದಲ ಬಳಕೆಯಿಲ್ಲ ಅನ್ನೋ ನೀತಿಯ ಮುಖ್ಯ ಉದ್ದೇಶವಾದ್ರೂ ಏನು? ಇದಕ್ಕೆ ಉತ್ತರ ತುಂಬಾ ಸ್ಪಷ್ಟ, ಆಪ್ಷನ್ ಸಿ. ಇದರ ಅರ್ಥ ಏನು ಅಂದ್ರೆ, ನೋಡಿ, ಭಾರತ ಯಾವತ್ತೂ ಮೊದಲು ಅಣು ಅಸ್ತ್ರವನ್ನ ಬಳಸೋದಿಲ್ಲ. ಆದ್ರೆ ಒಂದು ವೇಳೆ ನಮ್ಮ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ನಾವು ಕೊಡುವ ಉತ್ತರ ತುಂಬಾನೇ ಪ್ರಬಲವಾಗಿರುತ್ತೆ. ಇದನ್ನೇ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಅಂತ ಕರೆಯೋದು. ಅಂದ್ರೆ ಶತ್ರುವಿನ ಮೊದಲ ದಾಳಿಯ ನಂತರವೂ ನಾವು ವಿನಾಶಕಾರಿ ಪ್ರತಿದಾಳಿ ನಡೆಸುವ ಶಕ್ತಿ ಹೊಂದಿದ್ದೀವಿ ಅಂತ. INS ಅರಿಹಂತ್ನಂತಹ ಸಬ್ಮರೀನ್ಗಳು ತಿಂಗಳುಗಟ್ಟಲೆ ಸಮುದ್ರದ ಆಳದಲ್ಲಿ ಅವಿತಿರಬಲ್ಲವು. ಹಾಗಾಗಿ ಅವು ಈ ಸಾಮರ್ಥ್ಯಕ್ಕೆ ಗ್ಯಾರಂಟಿ ಕೋರ್ತವೆ. ಇದು ಯುದ್ಧವನ್ನ ಶುರುವಲ್ಲೇ ತಡೆಯುವ ಒಂದು ಪವರ್ಫುಲ್ ಸ್ಟ್ರಾಟಜಿ. ಓಕೆ, ಡಿಫೆನ್ಸ್ ಟೆಕ್ನಾಲಜಿಯಿಂದ ಈಗ ಟ್ರಾನ್ಸ್ಪೋರ್ಟ್ ಟೆಕ್ನಾಲಜಿ ಕಡೆ ಬರೋಣ. ಇಡೀ ಜಗತ್ತಲ್ಲೇ ಚೀನಾ ಟೆಕ್ನಾಲಜಿಯಲ್ಲಿ ಸಖತ್ ಮುಂದೆ ಇದೆ. ಅದರಲ್ಲೂ ಹೈಸ್ಪೀಡ್ ಟ್ರೈನ್ಗಳ ವಿಷಯದಲ್ಲಂತೂ ಅವರೇ ನಂಬರ್ 1. ಇತ್ತೀಚೆಗೆ ಅವರು ಒಂದು ಮ್ಯಾಗ್ಲೆವ್ ಟ್ರೈನ್ ಟೆಸ್ಟ್ ಮಾಡಿದ್ರು. ಅದು ಕೇವಲ 2 ಸೆಕೆಂಡ್ಗಳಲ್ಲಿ ಎಷ್ಟು ಸ್ಪೀಡ್ ತಲುಪಿತು ಅಂತ ಊಹಿಸಬಲ್ಲಿರ? ನಂಬೋಕೆ ಆಗಲ್ಲ. ಗಂಟೆಗೆ 700 ಕಿಲೋಮೀಟರ್ ಅಂದ್ರೆ ಆಲ್ಮೋಸ್ಟ್ ಒಂದು ಫ್ಲೈಟ್ನ ಸ್ಪೀಡ್ ಅಲ್ವಾ? ಈ ಮ್ಯಾಗ್ಲೆವ್ ಟೆಕ್ನಾಲಜಿ ಅಂದ್ರೆ ಮ್ಯಾಗ್ನೆಟಿಕ್ ಪವರಿಂದ ಟ್ರೈನ್ ಹಳ್ಳಿಯಿಂದ ಸ್ವಲ್ಪ ಮೇಲೆ ತೇಲ್ತಾ ಹೋಗುತ್ತೆ. ಇದು ಬರೀ ಸ್ಪೀಡ್ ವಿಷಯ ಅಲ್ಲ, ಇದು ಫ್ಯೂಚರ್ ಟ್ರಾನ್ಸ್ಪೋರ್ಟ್ ಹೇಗಿರ್ಲಿದೆ ಅನ್ನೋದನ್ನೇ ಬದಲಾಯಿಸುತ್ತೆ. ನಾವೆಲ್ಲ ಕೇಳಿರೋ ಹೈಪರ್ ಲೂಪ್ನಂತಹ ಕನಸುಗಳು ನಿಜವಾಗೋಕೆ ಇದೇ ಮೊದಲ ಹೆಜ್ಜೆ. ಚೀನಾದ ಟೆಕ್ನಾಲಜಿ ಪವರ್ ಬರೀ ಟ್ರೈನ್ಗಳಿಗೆ ಸೀಮಿತವಾಗಿಲ್ಲ. ಡಿಜಿಟಲ್ ವರ್ಲ್ಡ್ನಲ್ಲೂ ಅವರು ಹೊಸ ರೆಕಾರ್ಡ್ಗಳನ್ನ ಮಾಡ್ತಾನೇ ಇದ್ದಾರೆ. ಈಗ ಕೇಳಿ, 72 ಟೆರಾಬೈಟ್ ಅಂದ್ರೆ ಸಾವಿರಾರು HD ಸಿನಿಮಾಗಳಷ್ಟು ಡೇಟಾವನ್ನ ಜಸ್ಟ್ 96 ನಿಮಿಷಗಳಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಈ ಅದ್ಭುತ ಸಾಧನೆ ಮಾಡಿದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, CENI. ಜಸ್ಟ್ ಈ ಕಂಪ್ಯಾರಿಸನ್ ನೋಡಿ, ನಾರ್ಮಲ್ ನೆಟ್ವರ್ಕ್ನಲ್ಲಿ ಇದೇ ಡೇಟಾ ಕಳ್ಸೋಕೆ ಸುಮಾರು 699 ದಿನಗಳು ಅಂದ್ರೆ ಆಲ್ಮೋಸ್ಟ್ 2 ವರ್ಷ ಬೇಕು. ಅದೇ ಕೆಲಸವನ್ನ ಇವರು ಕೇವಲ 1.5 ಗಂಟೆಯಲ್ಲಿ ಮಾಡಿ ಮುಗಿಸಿದ್ದಾರೆ. ಇದು ಬರೀ ಸ್ಪೀಡಿನ ವಿಷಯ ಅಷ್ಟೇ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿಗ್ ಡೇಟಾ, ಸೈಂಟಿಫಿಕ್ ರಿಸರ್ಚ್ ಈ ಎಲ್ಲ ಕ್ಷೇತ್ರಗಳಲ್ಲಿ ಚೀನಾಗೆ ಇದು ದೊಡ್ಡ ಅಡ್ವಾಂಟೇಜ್ ಕೊಡುತ್ತೆ. ಸರಿ, ಟೆಕ್ನಾಲಜಿಯಲ್ಲಿ ಇಷ್ಟು ಸ್ಪರ್ಧೆ ಮಾಡ್ಬೇಕಂದ್ರೆ ದೇಶದ ಆರ್ಥಿಕತೆ ಕೂಡ ಸ್ಟ್ರಾಂಗ್ ಆಗಿರ್ಬೇಕು. ಆರ್ಥಿಕ ಸ್ಥಿರತೆಯನ್ನ ಅಳೆಯೋ ಒಂದು ಮುಖ್ಯ ಅಳತೆಗೋಲು ಅಂದ್ರೆ ಗೋಲ್ಡ್ ರಿಸರ್ವ್ಸ್. ಹಾಗಾದ್ರೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಚಿನ್ನದ ಸಂಗ್ರಹವನ್ನ ಹೊಂದಿರೋ ದೇಶ ಯಾವುದು? ಉತ್ತರ ಆಪ್ಷನ್ ಸಿ, ಅಮೆರಿಕ. 8,133 ಟನ್ ಚಿನ್ನದ ಜೊತೆ ಅಮೆರಿಕ ಮೊದಲ ಸ್ಥಾನದಲ್ಲಿದೆ. ಅಂದಹಾಗೆ ದೇಶಗಳು ಯಾಕಿಷ್ಟೊಂದು ಚಿನ್ನವನ್ನ ಸಂಗ್ರಹಿಸಿಡ್ತಾವೆ? ಯಾಕಂದ್ರೆ ಯಾವಾಗಾದ್ರೂ ಇಕನಾಮಿಕ್ ಕ್ರೈಸಿಸ್ ಬಂದ್ರೆ ಈ ಚಿನ್ನ ಆ ದೇಶದ ಕರೆನ್ಸಿಗೆ ಒಂದು ಸೆಕ್ಯೂರಿಟಿ ಕೊಡುತ್ತೆ, ಜೊತೆಗೆ ಜಗತ್ತಿನ ಮುಂದೆ ವಿಶ್ವಾಸವನ್ನು ಹೆಚ್ಚಿಸುತ್ತೆ. ಭಾರತದ ಹತ್ತಿರವೂ ಸಾಕಷ್ಟು ಚಿನ್ನ ಇದೆ. ಇದು ನಮ್ಮ ಆರ್ಥಿಕ ಸ್ಥಿರತೆಗೆ ತುಂಬಾ ಮುಖ್ಯ. ಈಗ ಒಂದು ವಿಶಿಷ್ಟವಾದ ಕಾನೂನು ಪ್ರಕರಣದ ಕಡೆ ಗಮನ ಹರಿಸೋಣ. ಇದೊಂದು ಅತ್ಯಾಚಾರ ಪ್ರಕರಣ. ಆದ್ರೆ ನಂತರದಲ್ಲಿ ಅಪರಾಧಿ ಮತ್ತು ಸಂತ್ರಸ್ತೆ ಇಬ್ರೂ ಮದುವೆಯಾದ್ರು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಸ್ಪೆಷಲ್ ಪವರ್ ಬಳಸಿ ಶಿಕ್ಷೆಯನ್ನೇ ರದ್ದುಗೊಳಿಸಿತು. ಹಾಗಾದ್ರೆ
ಸುಪ್ರೀಂ ಕೋರ್ಟ್ಗೆ ಇಂಥ ಒಂದು ಅಸಾಧಾರಣ ಅಧಿಕಾರ ಕೊಡುವ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಸಂವಿಧಾನದ ವಿಧಿ 142. ಇದನ್ನ ಯಾಕೆ ಸ್ಪೆಷಲ್ ಪವರ್ ಅಂತಾರಂದ್ರ, ಇದು ಸುಪ್ರೀಂ ಕೋರ್ಟ್ಗೆ ಸಂಪೂರ್ಣ ನ್ಯಾಯ ಅಥವಾ ಕಂಪ್ಲೀಟ್ ಜಸ್ಟಿಸ್ ಒದಗಿಸೋಕೆ ಅವಕಾಶ ಕೊಡುತ್ತೆ. ಈ ಕೇಸ್ನಲ್ಲಿ ಇಬ್ರು ಮದ್ವೆಯಾಗಿ ಒಟ್ಟಿಗೆ ಬಾಳುತ್ತಿದ್ದಾರೆ ಅನ್ನೋ ವಿಶೇಷ ಸಂದರ್ಭವನ್ನ ಗಮನಿಸಿ ಕೋರ್ಟ್ ಈ ಅಧಿಕಾರವನ್ನ ಬಳಸಿತು. ಇದು ಕಾನೂನಿನ ಚೌಕಟ್ಟು ದಾಟಿ ಮಾನವೀಯ ನೆಲೆಯಲ್ಲಿ ನ್ಯಾಯ ಒದಗಿಸೋಕೆ ಮಾಡಿದ ಒಂದು ಅಪರೂಪದ ಪ್ರಯತ್ನ. ಸಂವಿಧಾನವನ್ನ ಕಾಪಾಡೋದು ಎಷ್ಟೋ ಮುಖ್ಯವೋ, ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋದ ಜ್ಞಾನವನ್ನ ಕಾಪಾಡೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಹಳೇ ಹಸ್ತಪ್ರತಿಗಳನ್ನ ಡಿಜಿಟೈಸ್ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸೋಕೆ ಶುರು ಮಾಡಿದ ಮಿಷನ್ನ ಹೆಸರೇನು? ಇದರ ಹೆಸರು ಜ್ಞಾನ ಭಾರತ್ ಮಿಷನ್. ಇದು ಸುಮ್ಮನೆ ಹಳೆಯ ಕಾಗದಗಳನ್ನ ಸ್ಕ್ಯಾನ್ ಮಾಡೋ ಕೆಲ್ಸ ಅಲ್ಲ, ಇದೊಂದು ದೊಡ್ಡ ಕಾರ್ಯ. ಆಯುರ್ವೇದ, ಗಣಿತ, ಸಾಹಿತ್ಯ, ವಿಜ್ಞಾನ ಹೀಗೆ ಅಮೂಲ್ಯ ಜ್ಞಾನ ಇರೋ 1,00,000ಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನ ಡಿಜಿಟಲ್ ರೂಪದಲ್ಲಿ ಉಳಿಸುವ ಒಂದು ಬೃಹತ್ ಯೋಜನೆ ಇದು. ನಮ್ಮ ಇತಿಹಾಸವನ್ನ ನಮ್ಮ ಭವಿಷ್ಯಕ್ಕಾಗಿ ಉಳಿಸುವ ಅದ್ಭುತ ಪ್ರಯತ್ನ. ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯವೋ, ನಮ್ಮ ವರ್ತಮಾನವನ್ನ ಸರಿಯಾಗಿ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ದೇಶದ ಫ್ಯೂಚರ್ ಪ್ಲಾನ್ಗಳಿಗೆಲ್ಲ ಬೇಸ್ ಆಗಿರೋದು ಜನಗಣತಿ. 2027ರಲ್ಲಿ ಇದನ್ನ ಸಂಪೂರ್ಣ ಡಿಜಿಟಲ್ ಆಗಿ ಮಾಡ್ಲಾಗತ್ತೆ. ಹಾಗಾದ್ರೆ ಈ ದೊಡ್ಡ ಪ್ರಕ್ರಿಯೆಯನ್ನ ಎಷ್ಟು ಹಂತಗಳಲ್ಲಿ ಮಾಡ್ತಾರೆ? ಉತ್ತರ 2 ಹಂತಗಳಲ್ಲಿ. ಯಾಕೆ ಹೀಗೆ 2 ಹಂತಗಳು? ತುಂಬಾ ಸಿಂಪಲ್. ಮೊದಲನೇ ಹಂತದಲ್ಲಿ ದೇಶದಲ್ಲಿರೋ ಎಲ್ಲಾ ಮನೆಗಳನ್ನ ಲಿಸ್ಟ್ ಮಾಡಿ ಒಂದು ಫ್ರೇಮ್ವರ್ಕ್ ರೆಡಿ ಮಾಡ್ತಾರೆ. 2ನೇ ಹಂತದಲ್ಲಿ ಆ ಫ್ರೇಮ್ವರ್ಕ್ ಒಳಗಿರೋ ಜನರ ಡೀಟೇಲ್ಡ್ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಇಡೀ ಪ್ರಾಸೆಸ್ ತುಂಬಾ ಸಿಸ್ಟಮ್ಯಾಟಿಕ್ ಮತ್ತು ನಿಖರವಾಗಿರುತ್ತೆ. ಸರಿ, ದೇಶದ ಯೋಜನೆಗಳ ಬಗ್ಗೆ ಮಾತಾಡಿದ್ವಿ. ಈಗ ದೇಶದ ಬೆನ್ನೆಲುಬಾದ ಕೃಷಿಯ ಕಡೆ ಬರೋಣ. ಇತ್ತೀಚೆಗೆ ತೆಂಗು ಬೆಳೆಗಾರರು ಒಂದು ದೊಡ್ಡ ಸಮಸ್ಯೆಯಿಂದ ಕಷ್ಟಪಡ್ತಿದ್ದಾರೆ. ಇಳುವರಿ ತುಂಬಾನೇ ಕಡಿಮೆ ಆಗ್ತಿದೆ. ಇದಕ್ಕೆ ಕಾರಣವಾದ ಪ್ರಮುಖ ಕೀಟಬಾಧೆಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಕಪ್ಪು ತಲೆ ಹುಳು ಮತ್ತು ಬಿಳಿ ನೊಣ. ನೋಡಿ, ಈ ಕೀಟಗಳು ತೆಂಗಿನ ಮರದ ಎಲೆಗಳನ್ನೇ ತಿಂದು ಹಾಕ್ತವೆ. ಎಲೆಗಳೇ ಇಲ್ಲ ಅಂದ್ರೆ ಮರಕ್ಕೆ ಫುಡ್ ತಯಾರಿಸೋಕೆ ಆಗಲ್ಲ. ಅಂದ್ರೆ ಫೋಟೋಸಿಂಥಸಿಸ್ ಪ್ರೋಸೆಸ್ ನಿಂತು ಹೋಗುತ್ತೆ. ಇದರ ಎಫೆಕ್ಟ್ ಏನಾಗುತ್ತೆ? ಮೊದಲು ಇಳುವರಿ ಕಡಿಮೆ ಆಗುತ್ತೆ, ಆಮೇಲೆ ಮಾರ್ಕೆಟ್ನಲ್ಲಿ ತೆಂಗಿನಕಾಯಿ ಮತ್ತು ಎಳನೀರಿನ ರೇಟ್ ಜಾಸ್ತಿ ಆಗುತ್ತೆ. ನೋಡಿ, ಎಲ್ಲವೂ ಕನೆಕ್ಟ್ ಆಗಿದೆ. ಇನ್ನು ನಮ್ಮ ಕೊನೆಯ ಪ್ರಶ್ನೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬಹುದು, ಆದ್ರೆ ಇದು ಪಕ್ಕಾ ಸೈನ್ಸ್. ಜಿರಳೆ ಹಾಲು. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. ಈ ವಸ್ತುವನ್ನ ಯಾಕೆ ಫ್ಯೂಚರ್ನ ಸೂಪರ್ ಫುಡ್ ಅಂತ ಕರೀಬಹುದು ಅಂತ ಸಂಶೋಧಕರು ಹೇಳ್ತಿದ್ದಾರೆ. ಯಾಕಂದ್ರೆ ಅದರ ಪೌಷ್ಟಿಕಾಂಶ. ಈ ಹೋಲಿಕೆ ನೋಡಿ, ಹಸುವಿನ ಹಾಲಿಗೆ ಹೋಲಿಸಿದರೆ ಜಿರಳೆ ಹಾಲಿನಲ್ಲಿ 4 ಪಟ್ಟು ಹೆಚ್ಚು ಪ್ರೋಟೀನ್ ಇದೆ. 4 ಟೈಮ್ಸ್ ಮೋರ್. ಇದು ಪ್ರೋಟೀನ್ನ ಒಂದು ಪವರ್ ಹೌಸ್ ಇದ್ದ ಹಾಗೆ. ಹಾಗಂತ ಮಾತ್ರಕ್ಕೆ ನಾಳೆಯಿಂದ ಇದೇ ನಮ್ಮ ಸೂಪರ್ ಫುಡ್ ಆಗತ್ತಾ? ಖಂಡಿತ ಇಲ್ಲ. ಸದ್ಯಕ್ಕೆ ಇದೆಲ್ಲ ರಿಸರ್ಚ್ ಹಂತದಲ್ಲಿದೆ ಅಷ್ಟೇ. ಸರಿ, ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಪ್ರಮುಖ ಅಂಶಗಳನ್ನ ಒಮ್ಮೆ ನೋಡೋಣ. ಚೀನಾದ ಮ್ಯಾಗ್ಲೆವ್ರೈಲಿನ ಸ್ಪೀಡ್, ಸಿಇಎನ್ಐ ಸಂಸ್ಥೆಯ ಡೇಟಾ ಟ್ರಾನ್ಸ್ಫರ್ ಪವರ್, ಜಿರಳೆ ಹಾಲಿನ ಪ್ರೋಟೀನ್ ಶಕ್ತಿ ಮತ್ತು ಭಾರತದ ಸೆಕೆಂಡ್ ಸ್ಟ್ರೈಟ್ ಕೇಪಬಿಲಿಟಿ ಅನ್ನೋ ಪರಮಾಣು ತಂತ್ರ. ಇವೆಲ್ಲವೂ ನಮ್ಮ ಭವಿಷ್ಯವನ್ನ ಹೇಗೆ ರೂಪಿಸಬಲ್ಲವೋ ಅನ್ನೋದಕ್ಕೆ ಸಣ್ಣ ಉದಾಹರಣೆಗಳು.